ಎಲ್ಲಾ ಸೆಲೆಬ್ರಿಟೀಸ್ ಈ ಫಿಲಮ್ ನಮ್ಮ ಜವಾಬ್ದಾರಿ ಅಂತ ಅದಕ್ಕೆ ಎಲ್ಲಾ ಚಿತ್ರಮಂದಿರದಲ್ಲಿ ಡಿಸೆಂಬರ್ 12ನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪದ್ಮಶ್ರೀ ಪುರಸ್ಕೃತ ಜೋಗತಿ ಮಂಜಮ್ಮ ಅವರು ಇದೀಗ ಡೆವಿಲ್ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕೆ ನಾಂದಿ ಹಾಡಿದ್ದು ದರ್ಶನ್ ಅವರ ಅಭಿಮಾನಿಗಳು. ದರ್ಶನ್ ಅವರ ಡೆವಿಲ್ ಸಿನಿಮಾದ ಪೋಸ್ಟರ್ ಅನ್ನು ಹಿಡ್ಕೊಂಡು ಮಂಜಮ್ಮ ಅವರಲ್ಲಿಗೆ ಹೋಗಿದ್ದಾರೆ. ಅವರು ಈ ಸಿನಿಮಾದ ಪೋಸ್ಟರ್ ಅನ್ನ ಅನಾವರಣಗೊಳಿಸಿ ಸಿನಿಮಾದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಈ ಸಿನಿಮಾವನ್ನ ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ವೀಕ್ಷಿಸಿ, ಹಾಗೆ ಕಲಾವಿದರನ್ನ ಬೆಳೆಸಿ, ಕಲಾವಿದರನ್ನ ಉಳಿಸಿ, ಕಲೆಯನ್ನ ಬೆಳೆಸಿ ಅಂತ ಜೋಗತಿ ಮಂಜಮ್ಮ ಅವರು ಹೇಳಿದ್ದಾರೆ. ಅಷ್ಟಕ್ಕೂ ಜೋಗತಿ ಮಂಜಮ್ಮ ಅವರು ಹೇಳಿದ್ದೇನು ಒಮ್ಮೆ ಕೇಳ್ಕೊಂಡ್ ಬರೋಣ. ಇವತ್ತು ಕಾರ್ಕಿಯಿಂದ ಹುಡುಗರೆಲ್ಲ ಬಂದಿದ್ದಾರೆ ನಮ್ಮ ಮನೆಗೆ. ಇವತ್ತು ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ಇದು ಡೆವಿಲ್ ಅನ್ನೋ ಸಿನಿಮಾದ ಒಂದು ಪೋಸ್ಟ್ ಇಟ್ಕೊಂಡ್ಬಂದಿದ್ರು ದರ್ಶನ್ ಅವರು ನಿರ್ಣಯ ಮಾಡಿರ್ತಕ್ಕಂಥ ಡೆವಿಲ್ ಸಿನಿಮಾದ್ದು. ಈ ಸಿನಿಮಾ ರಿಲೀಸ್ ಆಗೋದು 12ನೇ ತಾರೀಕು 12ನೇ ತಿಂಗಳು 2025 ಈ ವರ್ಷ ಈ ಚಿತ್ರ ಬಿಡುಗಡೆ ಆಗುತ್ತೆ. ಈ ಚಿತ್ರ ಬಿಡುಗಡೆ ಮಾಡಿ ಎಲ್ಲ ಕನ್ನಡ ಕಲಾವಿದರು ಈ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಕಲಾವಿದರನ್ನ ಬೆಳೆಸ್ರಿ, ಕಲಾವಿದರನ್ನ ಉಳಿಸ್ರಿ, ಕಲೆಯನ್ನ ಬೆಳೆಸ್ರಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಎಸ್, ಕೇಳಿದ್ರಲ್ಲ, ಕೇವಲ ಇಷ್ಟೇ ಅಲ್ಲ, ಇದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ದರ್ಶನ್ ಅವರು ಆದಷ್ಟು ಬೇಗ ಕಾರಾಗೃಹದಿಂದ ಹೊರಗಡೆ ಬರಲಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಹಾಗಾದ್ರೆ ಜೋಗತಿ ಮಂಜಮ್ಮ ಅವರು ದರ್ಶನ್ ಅವರ ಬಗ್ಗೆ ಹೇಳಿದ್ದೇನು ಒಮ್ಮೆ ಕೇಳ್ಕೊಂಡು ಬರೋಣ. ದರ್ಶನ್ ಅವರು ಸಹ ಬೇಗ ಅವರು ಕಾರಾಗೃಹದಿಂದ ಹೊರಗಡೆ ಬರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ದರ್ಶನ್ ಅವರು ಸಹ ಬೇಗ ಅವರು ಕಾರಾಗೃಹದಿಂದ ಹೊರಗಡೆ ಬರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಸ್, ಕೇಳಿದ್ರಲ್ಲ, ಇದು ಜೋಗತಿ ಮಂಜಮ್ಮ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಹಾಗೆ ಈ ಸಿನಿಮಾದ ಬಗ್ಗೆ ಆಡಿದಂತ ಮಾತು. ಈ ಸಿನಿಮಾವನ್ನ ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ ಕಲೆಯನ್ನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಜೋಗತಿ ಮಂಜಮ್ಮ ಅವರು ಪ್ರೇಕ್ಷಕರಿಗೆ ಕರೆ ಕೊಟ್ಟಿದ್ದಾರೆ. ಹಾಗೆ ದರ್ಶನ್ ಅವರು ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡದ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ, ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಿರ್ದೋಷಿಯಾಗಿ ಹೊರಗಡೆ ಬರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಎಲ್ಲಾ ಸೆಲೆಬ್ರಿಟೀಸ್ ಈ ಫಿಲಮ್ ನಮ್ಮ ಜವಾಬ್ದಾರಿ ಅಂತ ಅದಕ್ಕೆ ಎಲ್ಲಾ ಚಿತ್ರಮಂದಿರದಲ್ಲಿ ಡಿಸೆಂಬರ್ 12ನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ. ಇವತ್ತು ಕಾರ್ಕಿಯಿಂದ ಹುಡುಗರೆಲ್ಲ ಬಂದಿದ್ದಾರೆ ನಮ್ಮ ಮನೆಗೆ. ಇವತ್ತು ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ಇದು ಡೆವಿಲ್ ಅನ್ನೋ ಸಿನಿಮಾದ ಒಂದು ಪೋಸ್ಟ್ ಇಟ್ಕೊಂಡ್ಬಂದಿದ್ರು ದರ್ಶನ್ ಅವರು ನಿರ್ಣಯ ಮಾಡಿರ್ತಕ್ಕಂಥ ಡೆವಿಲ್ ಸಿನಿಮಾದ್ದು. ಈ ಸಿನಿಮಾ ರಿಲೀಸ್ ಆಗೋದು 12ನೇ ತಾರೀಕು 12ನೇ ತಿಂಗಳು 2025 ಈ ವರ್ಷ ಈ ಚಿತ್ರ ಬಿಡುಗಡೆ ಆಗುತ್ತೆ. ಈ ಚಿತ್ರ ಬಿಡುಗಡೆ ಮಾಡಿ ಎಲ್ಲ ಕನ್ನಡ ಕಲಾವಿದರು ಈ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಕಲಾವಿದರನ್ನ ಬೆಳೆಸ್ರಿ, ಕಲಾವಿದರನ್ನ ಉಳಿಸ್ರಿ, ಕಲೆಯನ್ನ ಬೆಳೆಸ್ರಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ.